ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಅನ್ನುವಂಥದ್ದು. ಇತ್ತೀಚೆಗೆ ಈ ಟೈಗರ್ ರಿಸರ್ವ್ ಸುದ್ದಿನಲ್ಲಿತ್ತು. ಸೊ ಯಾವ ಒಂದು ಕಾರಣಕ್ಕಾಗಿ ಸುದ್ದಿನಲ್ಲಿತ್ತು, ಸೊ ಎಲ್ಲಿ ಕಂಡು ಬರುತ್ತೆ, ಸೊ ಇದರ ವೈಶಿಷ್ಟ್ಯವೇನು, ಸೊ ಈ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾಂಟೆಕ್ಸ್ಟ್ ಏನಕ್ಕಿತ್ತು ಅಂತ ನೋಡೋದಾದ್ರೆ, ಛತ್ತೀಸ್ಗಢ ರಾಜ್ಯ ಅನ್ನೋದು ನಿಮಗೆ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಛತ್ತೀಸ್ಗಢ ರಾಜ್ಯದ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಅನ್ನ 56ನೇ ಭಾರತದ ಟೈಗರ್ ರಿಸರ್ವ್ ಆಗಿ ಮತ್ತು 3ನೇ ಅತಿ ದೊಡ್ಡ ಟೈಗರ್ ರಿಸರ್ವ್ ಅಂತ ಆಗಿ ಇದನ್ನ ನೋಟಿಫೈಡ್ ನ ಮಾಡ್ಲಾಯ್ತು, ಅದು ಡಿಕ್ಲೇರ್ ಮಾಡ್ಲಾಯ್ತು. ಸೊ ಆ ದೃಷ್ಟಿಯಿಂದಾಗಿ ಇತ್ತೀಚೆಗೆ ಈ ಒಂದು ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಅನ್ನುವಂಥದ್ದು ಸುದ್ದಿನಲ್ಲಿತ್ತು. ಸೊ ಇದಕ್ಕೆ ಮಾಹಿತಿಯನ್ನು ನೋಡೋದಾದ್ರೆ, ಅಂದ್ರೆ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಅಥವಾ ಏನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕರಿತೀವಿ, ಇದರ ಒಂದು ಇದನ್ನ ನೋಡೋದಾದ್ರೆ ಇದು ಛತ್ತೀಸ್ಗಢ ರಾಜ್ಯದಲ್ಲಿ ಮುಖ್ಯವಾಗಿ ಕಂಡು ಬರುತ್ತೆ. ಅಂದ್ರೆ ಮಧ್ಯಪ್ರದೇಶ ಆಗಿರ್ಬೋದು, ಜಾರ್ಖಂಡ್, MP ಅಂಡ್ ಜಾರ್ಖಂಡ್ ಅಂಡ್ ಛತ್ತೀಸ್ಗಢ, ಈ ಒಂದು ಬೆಲ್ಟ್ ನಲ್ಲಿ ಅಂದ್ರೆ 3 ರಾಜ್ಯಗಳು ಒಂದು ಗಡಿಯನ್ನು ಹೊಂದಿರುವಂತಹ ಒಂದು ಭಾಗದಲ್ಲಿ, ಒಂದು ಪ್ರದೇಶದಲ್ಲಿ ಈ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಸುರಕ್ಷಿತ ಹುಲಿ ಸಂರಕ್ಷಿತ ಪ್ರದೇಶ ಕಂಡು ಬರುತ್ತೆ. ನಿಮ್ಗೆ ಏನಾದ್ರು ಪ್ರಶ್ನೆ ಸಿಂಪಲ್ ಆಗಿ ಬರ್ಬೋದು, ಅಂದ್ರೆ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಏನಾದ್ರು ಕೇಳಿದ್ರೆ, ಅದು ನಿಮಗೆ ಆನ್ಸರ್ ಮಧ್ಯಪ್ರದೇಶ ಅಲ್ಲ, ಜಾರ್ಖಂಡ್ ಅಲ್ಲ, ಅದು ಛತ್ತೀಸ್ಗಢ ಅನ್ನೋದು ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಇದು 56ನೇ ಅಂದ್ರೆ ಛತ್ತೀಸ್ಗಢದ ನಾಲ್ಕನೇ ಟೈಗರ್ ರಿಸರ್ವ್ ಆಗಿರುತ್ತೆ ಅಥವಾ ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ, ಮತ್ತು ಭಾರತದ 56ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ. ಅಂದ್ರೆ ಇತ್ತೀಚೆಗೆ 57ನೇ ಘೋಷಣೆ ಮಾಡಿದ್ರು, ಬಟ್ ನಾವು ಈ ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಯೂಶಲಿ 56ನೇ ಇದೇನೆ ನ್ಯೂಯೆಸ್ಟ್ ಆಗಿತ್ತು, ಅಂದ್ರೆ ಇತ್ತೀಚಿನ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಇದು ಇತ್ತೀಚೆಗೆ ಇತ್ತು. ಸೊ ಇದಲ್ಲದೆ ಇದು 56ನೇ, ಅಂದ್ರೆ ಇಲ್ಲಿವರೆಗೂ ಭಾರತದಲ್ಲಿ ಒಟ್ಟಾರೆ 55 ಇತ್ತು. ಇದು ಗುರು ಘಾಸಿದಾಸ್ ಅನ್ನುವಂಥದ್ದು 56ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿ ಇದನ್ನ ಘೋಷಣೆ ಮಾಡಲಾಯಿತು. ಅದ್ರ ಜೊತೆಗೆ ಇದನ್ನ ಭಾರತದ 3ನೇ ಅತಿ ದೊಡ್ಡ ಅಂದ್ರೆ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಅಂತ ಕರಿತೀವಿ. ಮೊದಲು ಯಾವುದು ಅಂತ ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾಗಾರ್ಜುನ ಅಂತ ಕರಿತೀವಿ. ನಾಗಾರ್ಜುನ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ AP ಅಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತಹ ನಾಗಾರ್ಜುನ ಟೈಗರ್ ರಿಸರ್ವ್ ಅನ್ನೋದು ಒನ್ ಆಫ್ ಇಂಡಿಯಾಸ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಗಿರುತ್ತೆ. ಅದರ ನಂತರದಲ್ಲಿ ಎರಡನೇದು ಬಂದು ಮಾನಸ್ ಟೈಗರ್ ರಿಸರ್ವ್ ಅಂತ ಕರಿತೀವಿ. ಮಾನಸ್ ಬಂದು ನಿಮ್ಗೆ ಇಲ್ಲಿ ಅಸ್ಸಾಂನಲ್ಲಿದೆ. ಅಸ್ಸಾಂನಲ್ಲಿರುವಂತಹ ಮಾನಸ್ ಟೈಗರ್ ರಿಸರ್ವ್ ಅನ್ನುವಂಥದ್ದು ಎರಡನೇ ಅಂದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಗಿರುತ್ತೆ. ಸೊ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಬಂದು ಇದು ನಿಮಗೆ 3ನೇ ಅಂದ್ರೆ ಥರ್ಡ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಈ ಒಂದೇನು ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶವು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಆಗಿರ್ಬೋದು ಅಥವಾ ಬಘೇಲ್ಖಂಡ್ ಅಂತ ಏನ್ ಕರಿತೀವಿ, ಈ ಒಂದು ಪ್ರಸ್ಥಭೂಮಿಯಲ್ಲಿ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಮುಖ್ಯವಾಗಿ ಕಂಡು ಬರುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಈ ಅನ್ನುವಂಥದ್ದು ಯೂಶಲಿ ಸಂಜಯ್ ದುಬ್ರಿ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಮಧ್ಯಪ್ರದೇಶದಲ್ಲಿ ಏನು ನಿಮ್ಗೆ ಅವಾಗ್ಲೂ ಹೇಳಿದಂಗೆ ಮಧ್ಯಪ್ರದೇಶದ ಒಂದು ಗಡಿಯನ್ನು ಹಂಚ್ಕೊಂಡಿರುತ್ತೆ ಅಂತ ಹೇಳಿದೆ. ಹಾಗೇನೆ ಇದು ಮಧ್ಯಪ್ರದೇಶದ ಸಂಜಯ್ ದುಬ್ರಿ ಟೈಗರ್ ರಿಸರ್ವ್ ಅಂತ ಏನ್ ಕರಿತೀವಿ, ಅದರ ಒಂದು ಬಾರ್ಡರ್ ಅನ್ನ, ಅದರ ಒಂದು ಗಡಿಯನ್ನ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಹಂಚಿಕೊಂಡಿದೆ. ಇದ್ರ ಜೊತೆಗೆ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಅಥವಾ ಈ ಟೈಗರ್ ರಿಸರ್ವ್ ಅಲ್ಲಿ ಮುಖ್ಯವಾಗಿ ಕಂಡು ಬರುವಂತಹ ನದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಅಸ್ತಿಯೋ ಗೋಪಾದ್ ಅಂತ ಕರಿತೀವಿ. ಅಂದ್ರೆ ಅಸ್ತಿಯೋ ಗೋಪಾದ್ ಅನ್ನುವಂಥದ್ದು ಛತ್ತೀಸ್ಗಢದಲ್ಲಿ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಟೈಗರ್ ರಿಸರ್ವ್ ಕಂಡು ಬರುವಂತಹ ಪ್ರಮುಖವಾದಂತಹ ನದಿ ಆಗಿರುತ್ತೆ. ಅದ್ರ ಜೊತೆ ಬಾರಂಗ ಅನ್ನುವಂತಹ ಒಂದು ನದಿನೂ ಕೂಡ ಈ ಟೈಗರ್ ರಿಸರ್ವ್ ನಲ್ಲೇ ಕಂಡು ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಸಣ್ಣ ಪುಟ್ಟ ಒಂದೊಂದು ಉಪನದಿಗಳಾಗಿ ನ್ಯೂರ್ ಆಗಿರ್ಬೋದು, ಬಿಜಾದೂರ್ ಆಗಿರ್ಬೋದು, ಬನಾಸ್, ರೆಹಾಂಡ್ ಮತ್ತೆ ಈ ತರದ ಸಣ್ಣ ಪುಟ್ಟ ನದಿಗಳು ಮತ್ತು ನದಿಯ ಒಂದು ಜಲನಯನ ಪ್ರದೇಶ ಅಂತ ಏನ್ ಕರಿತೀವಿ, ಅವೆರಡೂ ಕೂಡ ಈ ಒಂದು ಟೈಗರ್ ಬರುತ್ತೆ. ಇದು ನಿಮ್ಗೆ ಛತ್ತೀಸ್ಗಢದ ಒಂದು ಮ್ಯಾಪ್ ಆಗಿರುತ್ತೆ. ಸೊ ಇದು ನಿಮ್ಗೆ ಮಧ್ಯಪ್ರದೇಶ ಅಂಡ್ ಇದು ನಿಮ್ಗೆ ಬಿಹಾರ ಆಗಿರುತ್ತೆ, ಇದು ಜಾರ್ಖಂಡ್ ಆಗಿರುತ್ತೆ. ಸೊ ಉತ್ತರ ಪ್ರದೇಶ ಇಲ್ಲಿರುತ್ತೆ ಅಂಡ್ ಇದು ಒಡಿಶಾ ಅಂಡ್ ಇದು ತೆಲಂಗಾಣ, ಇದು ಮಹಾರಾಷ್ಟ್ರ. ಇಷ್ಟು ರಾಜ್ಯಗಳ ಒಂದು ಗಡಿಯನ್ನ ಈ ಒಂದು ಛತ್ತೀಸ್ಗಢ ಹೊಂದಿರುತ್ತೆ. ಇದು ನಿಮ್ಗೆ ಜ್ಞಾಪನ ಇರಬೇಕಾದ್ರೆ ಛತ್ತೀಸ್ಗಢ ಇದಾಗಿರುತ್ತೆ. ಸೊ ಛತ್ತೀಸ್ಗಢನ ಈ ಒಂದು ಭಾಗದಲ್ಲಿ ನಿಮ್ಗೆ ಗುರು ಘಾಸಿದಾಸ್ ತಾಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಕಂಡು ಬರುತ್ತೆ. ಸೊ ಬೇಸಿಕ್ ಆಗಿ ಮ್ಯಾಪ್ ವೈಸ್ ಕೂಡ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕಾಗತ್ತೆ. ಇದು 56ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿರುತ್ತೆ, ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದ್ರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಟೈಗರ್ ಅಂತ ಕರಿತೀವಿ, ಅದ್ರ ಒತ್ತಾಸೆಯ ಮೇರೆಗೆನೆ ನಾವು ಈ ಟೈಗರ್ ರಿಸರ್ವ್ಗಳನ್ನ ಸ್ಥಾಪನೆ ಮಾಡ್ತಾ ಬಂದಿರುವಂತದ್ದು. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಅನ್ನುವಂತಹ ಒಂದು ಇನಿಷಿಯೇಟಿವ್ ಅಂದ್ರೆ
ಒಂದು ಸಂರಕ್ಷಿತ ಯೋಜನೆ ಆಗಿರುತ್ತೆ. ಅಂದ್ರೆ ಒಂದು ಪ್ರಾಣಿಯನ್ನ ಸಂರಕ್ಷಿಸುವಂತಹ ಉದ್ದೇಶವನ್ನ ಈ ಒಂದು ನಮಗೆ ಹೊಂದಿರುತ್ತೆ. ಸೊ ಬೇಸಿಕ್ ಆಗಿ ಇದು ಅದರ ಮೇನ್ ಉದ್ದೇಶ ಬಂದು ಪ್ರಾಜೆಕ್ಟ್ ಟೈಗರ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಪ್ರಾಜೆಕ್ಟ್ ಟೈಗರ್ ಲಾಂಚ್ ಆದ್ಮೇಲೆ ಅದ್ರ ಕೊಡುಗೆ ಏನು ಅಂತ ನೋಡೋದಾದ್ರೆ, ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪ್ರಪಂಚದಲ್ಲಿರುವಂತಹ ಹುಲಿಗಳ ಸಂಖ್ಯೆಗಳಲ್ಲಿ, ಅಂದ್ರೆ ನೈಸರ್ಗದಲ್ಲಿ ಅಥವಾ ಏನು ನಾವು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ, ನ್ಯಾಚುರಲ್ ಹ್ಯಾಬಿಟ್ಯಾಟ್ ಅಲ್ಲಿ ಕಂಡು ಬರುವಂತಹ ಹುಲಿಗಳ ಒಂದು ಸಂಖ್ಯೆನಲ್ಲಿ ಬರೋಬ್ಬರಿ 75 to 80% ಅಷ್ಟು ಹುಲಿಗಳನ್ನ ಭಾರತದಲ್ಲಿ ಮಾತ್ರ ಕಾಣಬಹುದು. ಅಂದ್ರೆ ಅಷ್ಟು ಪ್ರಮಾಣದ ಹುಲಿಗಳನ್ನ ನಾವು ಸಂರಕ್ಷಣೆಯನ್ನ ಮಾಡಿದ್ದೇವೆ. ಸೊ ಅದು ನಿಮ್ಗೆ ಗೊತ್ತಿರ್ಲಿ. ಅದ್ರ ಜೊತೆಗೆ ಮಧ್ಯಪ್ರದೇಶ ಅತಿ ಹೆಚ್ಚು ನಿಮ್ಗೆ ಹುಲಿಗಳನ್ನ ಹೊಂದಿರುವಂತಹ ಒಂದು ಪ್ರದೇಶವಾಗಿರುತ್ತೆ, ಒಂದು ರಾಜ್ಯವಾಗಿರುತ್ತೆ. ಆ ನಂತರದಲ್ಲಿ ಕರ್ನಾಟಕ ರಾಜ್ಯ ಎರಡನೇ ರಾಜ್ಯವೇ ಕಂಡು ಬರುತ್ತೆ. ಅಂಡ್ ಉತ್ತರಾಖಂಡ್ ಅಥವಾ ಮಹಾರಾಷ್ಟ್ರ ಈ ಆ ನಂತರದಲ್ಲಿ ಕಂಡು ಬರುವಂತಹ ಅತಿ ಹೆಚ್ಚು ಹುಲಿ ಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯಗಳಾಗಿರುತ್ತೆ. ಒಂದು ಲೈಕ್ ಯಾವ್ದಾದ್ರು ಒಂದು ಪ್ರದೇಶವನ್ನ ಅಥವಾ ಒಂದು ಸಂರಕ್ಷಿತ ಪ್ರದೇಶವನ್ನ ಅಥವಾ ಒಂದು ರಿಸರ್ವ್ ಫಾರೆಸ್ಟ್ ಅನ್ನ ಹೇಗೆ ಹುಲಿ ಸಂರಕ್ಷಿತ ಪ್ರದೇಶ ಅಂದ್ರೆ ಒಂದು ಟೈಗರ್ ರಿಸರ್ವ್ ಅಂತ ಯಾರು ಘೋಷಣೆ ಮಾಡ್ತಾರೆ, ಅದು ಪ್ರಕ್ರಿಯೆ ಏನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಏನ್ ಕರಿತೀವಿ ಅಂದ್ರೆ ಲೈಕ್ ಯೂಶಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ರಕ್ಷಣಾ ಕಾಯ್ದೆ 1970 ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ನಾವೇನ್ ಕರಿತೀವಿ, ಅದರ ಸೆಕ್ಷನ್ 38V ಇದರ ಪ್ರಕಾರ ಒಂದು ವಿವರವಾದಂತಹ ಪ್ರಸ್ತಾವನೆಯನ್ನ ಕೋರುವ ಮೂಲಕ, ಅಂದ್ರೆ ರಾಜ್ಯದ ಏನು ಯೂಶಲಿ ನಮಗೆ ಕೇಂದ್ರ ಸರ್ಕಾರ ಅಂತ ಆಪ್ಷನಲ್ ಕೇಳ್ಬೋದು, ಖಂಡಿತವಾಗಿಯೂ ಕೇಂದ್ರ ಸರ್ಕಾರಗಳಲ್ಲ, ರಾಜ್ಯ ಸರ್ಕಾರಗಳು ಮೊದಲಿಗೆ ತಮ್ಮ ಒಂದು ಪ್ರಸ್ತಾವನೆಯನ್ನ, ಅಂದ್ರೆ ವಿವರವಾದಂತಹ ಒಂದು ಕೂಲಂಕುಷವಾದ ವರದಿಯನ್ನ ತಯಾರಿಸಿ ಆ ನಂತರದಲ್ಲಿ ಒಂದು ಪ್ರಸ್ತಾವನೆಯನ್ನ ಲೈಕ್ ಸಲ್ಲಿಸ್ತಾ ಬರ್ತವೆ. ಅಂದ್ರೆ ಯಾರಿಗೆ? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಕರಿತೀವಿ, ಅಂದ್ರೆ ನ್ಯಾಷನಲ್ ಟೈಗರ್ ರಿಸರ್ವ್ ಅಥಾರಿಟಿ ಅಂತ ಕರಿತೀವಿ, ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಏನ್ ಕರಿತೀವಿ. ಇದಕ್ಕೆ ಒಂದು ಪ್ರಸ್ತಾವನೆಯನ್ನ ರಾಜ್ಯ ಸರ್ಕಾರಗಳು ಸಲ್ಲಿಸ್ತಾ ಬರ್ತವೆ. ರಾಜ್ಯ ಸರ್ಕಾರಗಳು ಮುಖ್ಯವಾಗಿರುತ್ತೆ, ಪ್ರಸ್ತಾವನೆಯನ್ನ ಸಲ್ಲಿಸ್ತವೆ. ಆ ನಂತರದಲ್ಲಿ ಒಂದು ತಾತ್ವಿಕ ಅನುಮೋದನೆಯನ್ನ, ಇವರು ಸಲ್ಲಿಸಿದಂತಹ ವಿವರವಾದಂತಹ ಮಾಹಿತಿಯನ್ನ ಕೂಲಂಕುಷವಾಗಿ ಈ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಒಂದು ಚೆಕ್ ಮಾಡುತ್ತೆ, ಅಂದ್ರೆ ಒಂದು ವೆರಿಫಿಕೇಶನ್ ಮಾಡುತ್ತೆ. ಆ ನಂತರದಲ್ಲಿ ಅದು ಕೂಡ ಒಂದು ತಾತ್ವಿಕವಾದಂತಹ ಅನುಮೋದನೆಯನ್ನು ಕೊಡುತ್ತೆ. ಆ ನಂತರದಲ್ಲಿ ಪರಿಶೀಲನೆಯಾಗಿ ಅದನ್ನ ರಾಜ್ಯಕ್ಕೆ ಒಂದು ಶಿಫಾರಸನ್ನ ಕೊಡುತ್ತೆ. ಆ ನಂತರದಲ್ಲಿ ಅದನ್ನ ಘೋಷಿಸಲಾಗುತ್ತೆ. ಈ ರೀತಿಯಾದಂತಹ ಒಂದು ಪ್ರೊಸೀಜರ್ ಅನ್ನ ಯೂಶಲಿ ನಾವು ಕಾಣ್ತಾ ಬರ್ಬೋದು. ಅಂದ್ರೆ ಯಾರಿಂದ ಪ್ರಸ್ತಾವನೆ ಶುರುವಾಗುತ್ತೆ ಅಥವಾ ಯಾರು ಅದಕ್ಕೆ ಘೋಷಣೆ ಮಾಡಬಹುದು ಅಂದ್ರೆ ರಾಜ್ಯ ಸರ್ಕಾರ. ಅಂಡ್ ಒಂದ್ಸಲಿ ಹುಲಿ ಸಂರಕ್ಷಿತ ಪ್ರದೇಶ ಒಂದು ಟೈಗರ್ ರಿಸರ್ವ್ ಅಂತ ಏನಾದ್ರು ಘೋಷಣೆ ಆದ್ಮೇಲೆ ಅದನ್ನ ಡಿನೋಟಿಫೈಡ್ ಮಾಡಬಹುದಾ ಅಂತ ಪ್ರಶ್ನೆ ಬಂದಾಗ, ಖಂಡಿತವಾಗೂ ಡಿನೋಟಿಫೈಡ್ ಇಟ್ಸ್ ವೆರಿ ಟ್ರಿಕಿ ಪ್ರೋಸೆಸ್. ಹಂಗಂತ ಖಂಡಿತ ಮಾಡೋ ಹಾಗೆ ಇಲ್ಲ ಅಂತಲ್ಲ, ಮಾಡ್ಬೋದು, ಡಿನೋಟಿಫೈಡ್ ಮಾಡ್ಬೋದು. ಅಂದ್ರೆ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಒಂದು ಟೈಟಲ್ ಕೊಟ್ಟಿರೋದು, ಒಂದು ಟೈಟಲ್ ವಾಪಸ್ ತಗೋಬಹುದಾ? ಖಂಡಿತವಾಗಿ ತಗೋಬಹುದು. ಅದಕ್ಕೆ ತುಂಬಾ ಸ್ಟ್ರಿಂಜ್ ಆಗಿರುವಂತಹ, ತುಂಬಾ ಕಠಿಣವಾದಂತಹ ಒಂದಷ್ಟು ಪ್ರೊಸೀಜರ್ಗಳಿದೆ. ಅಂದ್ರೆ ಇದನ್ನ ರಾಜ್ಯ ಸರ್ಕಾರ ಲೈಕ್ ಯೂಶಲಿ ಘೋಷಣೆ ಮಾಡುವಂಥದ್ದು, ಬಟ್ ರಾಜ್ಯ ಸರ್ಕಾರ ಏಕಾಏಕಿ ಅದನ್ನ ನಿರ್ಧಾರ ತೆಗೆದುಕೊಳ್ಳುವಂತಹ ಅಧಿಕಾರವೇ ಇಲ್ಲ. ಅದು ಯಾರ ಹತ್ರ ಇರುತ್ತೆ ಅಂದ್ರೆ NGT ಅಂತ ನಾವೇನ್ ಕರಿತೀವಿ, ನ್ಯಾಷನಲ್ ಟೈಗರ್ ರಿಸರ್ವ್ ಅಥಾರಿಟಿ ಅಂತ ಏನ್ ಕರಿತೀವಿ, ಇಲ್ಲಿ ನಿಮ್ಗೆ ಇವ್ರ ಹತ್ರ ಅಧಿಕಾರ, ಇವರು ಡಿನೋಟಿಫೈಡ್ ಅಂದ್ರೆ ಇವರು ಒಂದು ಪ್ರೋಸೆಸ್ ಇರುತ್ತೆ. ಸೊ ಯಾವ ಒಂದು ಅಂದ್ರೆ ಯೂಶಲಿ ಮಾನವನ ಒಂದು ಹಿತಾಸಕ್ತಿಗೆ, ಅಂದ್ರೆ ಲೈಕ್ ಮನುಷ್ಯರಿಗೆ ಅದ್ರ ತುಂಬಾ ಏನೋ ಹಾನಿ ಆಗ್ತಾ ಇದೆ, ಅದರಿಂದ ಪ್ರಾಣ ಹಾನಿಗಳು ತುಂಬಾ ಜಾಸ್ತಿ ಆಗ್ತಿದೆ, ಇಂಥ ಸನ್ನಿವೇಶಗಳಿದ್ದಾಗ ಮಾತ್ರ ಕೂಲಂಕುಷವಾಗಿ ಅದನ್ನು ಕೂಡ ಅಧ್ಯಯನ ಮಾಡಿ ಆ ನಂತರದಲ್ಲಿ ನ್ಯಾಷನಲ್ ಟೈಗರ್ ರಿಸರ್ವ್ ಅಥಾರಿಟಿ ಏನಾದ್ರು ಒಪ್ಪಿಕೊಂಡ್ರೆ ಮಾತ್ರ ಒಂದು ಟೈಗರ್ ರಿಸರ್ವ್ ಅನ್ನ ಡಿನೋಟಿಫೈಡ್ ಮಾಡಬಹುದು. ಈ ಒಂದು ಗೊತ್ತಿರಲಿ. ಅದ್ರ ಜೊತೆಗೆ ಹುಲಿ ಸಂರಕ್ಷಣೆಗೆ ಸರ್ಕಾರಗಳು, ಅದೇ ರಾಜ್ಯ ಸರ್ಕಾರಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರಗಳಾಗಿರ್ಬೋದು, ಯಾವೆಲ್ಲ ಒಂದು ಉಪಕ್ರಮಗಳನ್ನ ತೆಗೆದುಕೊಂಡಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಕಾನೂನು ಚೌಕಟ್ಟನ್ನ ಬಲಪಡಿಸಿರುವಂತದ್ದು. ಅಂದ್ರೆ ಯೂಶಲಿ ವನ್ಯಜೀವಿಗಳನ್ನ ಸಂರಕ್ಷಿಸೋಕೋಸ್ಕರ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅನುಸೂಚಿ 1, ಅನುಸೂಚಿ 2, ಅನುಸೂಚಿ 3, ಅನುಸೂಚಿ 4 ಅಂತ ಕರಿತೀವಿ, ಅಂದ್ರೆ ಶೆಡ್ಯೂಲ್ 1 and 3, 4 ಅಂತ. ಯೂಶಲಿ ಇಲ್ಲಿ ಬಂದಂತಹ ಪ್ರಾಣಿಗಳಿಗೆ ಶೆಡ್ಯೂಲ್ 1 and 2 ನಲ್ಲಿ ಇರುವಂತಹ ಪ್ರಾಣಿಗಳು ಅತಿ ಹೆಚ್ಚು ಒಂದು ಸಂರಕ್ಷಣಾ ಇದಿರುತ್ತೆ. ಇದು ಯಾವ್ದಾದ್ರು ಲೈಕ್ ಸಾಗಣೆ ಮಾಡೋದಾಗಿರ್ಬೋದು, ಕೊಲ್ಲೋದಾಗಿರ್ಬೋದು, ವ್ಯಾಪಾರ ಮಾಡೋದಾಗಿರೋದೆಲ್ಲೂ ಕೂಡ ಕಾನೂನು ಪ್ರಕಾರ ಕಾನೂನು ಬಾಹಿರ ಅಪರಾಧವಾಗಿರುತ್ತೆ. ಅದರಿಂದ ಇವ್ನು ಯಾರನ್ನು ಕೂಡ ಬೇಟೆ ಆಡೋಗೂ ಇಲ್ಲ ಅಥವಾ ಮಾರಾಟ ಮಾಡೋದು, ಸಂಗ್ರಹಿಸೋದು, ಸಾಕುವಂಥದ್ದು ಯಾವುದನ್ನು ಕೂಡ ಮಾಡೋಂಗಿಲ್ಲ. ಸೊ ಈ ರೀತಿ ಅಂದ್ರೆ ಒಂದಷ್ಟು ಕಾನೂನಾತ್ಮಕವಾಗಿ ಒಂದಷ್ಟು ಚೌಕಟ್ಟನ್ನ, ಬಲವಾಗಿ ಒಂದು ಚೌಕಟ್ಟನ್ನ ನಿರೂಪಿಸಿರುವಂತದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಆಗಿರ್ಬೋದು, ಅಥವಾ ಆ ನಂತರದಲ್ಲಿ 2006ರಲ್ಲಿ ಅದನ್ನ ತಿದ್ದುಪಡಿ ಮಾಡಲಾಗುತ್ತೆ. ಸೊ ಆ ಮೂಲಕ ಇನ್ನೊಂದಷ್ಟು ಅಧಿಕಾರವನ್ನ ಈ ಒಂದು ನೀತಿ ನಿಯಮಗಳ ಮೂಲಕ ಪ್ರಾಧಿಕಾರಕ್ಕೆ ಕೊಡ್ತಾ ಬಂದಿರ್ತೀವಿ. ಇನ್ನೊಂದು ಅಕ್ರಮ ಬೇಟೆಗೆ ಒಂದು ತಡೆ ಆಗಿರುವಂಥದ್ದು ಅಥವಾ ತಡೆ ನೀಡುವಂಥದ್ದು. ಅಂದ್ರೆ ವಿಶೇಷವಾಗಿ ಹುಲಿ ಸಂರಕ್ಷಣಾ
ಪಡೆ ಅಂತಾನೆ ಕರಿತೀವಿ, ಅಂದ್ರೆ NTPF ಅಂತಾನೆ ಕೂಡ ಕರಿತೀವಿ. ಈ ಒಂದು ಹುಲಿ ಸಂರಕ್ಷಣಾ ಪಡೆಗಳು ಏನ್ ಮಾಡ್ತವೆ, ಹೆಚ್ಚಾಗಿ ಎಲ್ಲಿ ಹುಲಿಗಳನ್ನ ಬೇಟೆ ಆಡ್ತಾ ಇದ್ರು ಮೊದಲು, ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹುಲಿಯ ಒಂದು ಉಗುರುಗಳಾಗಿರ್ಬೋದು, ಚರ್ಮ ಆಗಿರ್ಬೋದು, ಇವನ್ನ ಕೆಲವು ಸಲ ಲೈಕ್ ನಾನಾ ದೇಶಗಳಲ್ಲಿ ಅಂದ್ರೆ ಹೊರಗಿನ ದೇಶಗಳಿಗೆ ಮತ್ತು ದೇಶದೊಳಗೆ ಕೂಡ ಅವನ್ನ ಅಕ್ರಮವಾಗಿ ಕೊಲ್ಲಲಾಗುತ್ತೆ ಈ ಒಂದು ಅಂಶಗಳಿಗೋಸ್ಕರ. ಸೊ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಅಥವಾ ಏನು ಹುಲಿ ಸಂರಕ್ಷಣಾ ಪಡೆ ಅನ್ನುವಂಥದ್ದು, ಈ ಪಡೆಯ ಮೂಲಕ ಎಲ್ಲೆಲ್ಲಿ ಅಕ್ರಮವಾಗಿ ಬೇಟೆಯನ್ನ ಆಡ್ತಾ ಇದ್ರು ಅಂತಹ ಪ್ರದೇಶಗಳನ್ನೆಲ್ಲನೂ ಅಲ್ಲಿ ಈ ಪಡೆಗಳನ್ನ ಹಾಕಿ ಅಲ್ಲಿ ಬೇಟೆಯನ್ನ ತಡೆಗಟ್ಟುವಂಥದ್ದು, ಈ ರೀತಿಯಾದಂತಹ ಒಂದು ಇದನ್ನು ಕೂಡ ಮೇಲ್ವಿಚಾರಣೆ ಮಾಡುವಂಥದ್ದು ಅಥವಾ ತಡೆಗಟ್ಟುವಂಥದ್ದು. ಅಂಡ್ ಮಾನವ ಹುಲಿ ಸಂಘರ್ಷ ಅಂತ ನಿಮ್ಗೆಲ್ಲ ಗೊತ್ತಿರೋದಂದ್ರೆ ಯೂಶಲಿ ಲೈಕ್ ಈ ಪ್ರದೇಶಗಳ ಏನು ಟೈಗರ್ ರಿಸರ್ವ್ ಅಂತ ಕರಿತೀವಿ ಅಥವಾ ನ್ಯಾಷನಲ್ ರಿಸರ್ವ್ ಅಂತ ಏನ್ ಕರಿತೀವಿ, ನ್ಯಾಷನಲ್ ಪಾರ್ಕ್ಸ್ ಅಂತ ಏನ್ ಕರಿತೀವಿ, ಇಂತಹ ಪ್ರದೇಶಗಳ ಒಂದು ಗಡಿ ಅಂಚಿನಲ್ಲಿ ಬದುಕುವಂತಹ ಗ್ರಾಮಸ್ಥರಲ್ಲಿ ಯೂಶಲಿ ಯಾವಾಗ್ಲೂ ಮಾನವ ಮತ್ತು ಹುಲಿ ಸಂಘರ್ಷದ ಒಂದು ಸಂಘರ್ಷಗಳು ಹೆಚ್ಚಾಗ್ತಾ ಬರ್ತಿರುತ್ತೆ. ಇದಕ್ಕೆ ಕೆಲವು ಸಲ ಆವಾಸ ಸ್ಥಾನಗಳ ಒಂದು ಲೈಕ್ ದುರ್ಬಳಕೆ ಆಗಿರ್ಬೋದು ಅಥವಾ ಹುಲಿಗಳಿಗೆ ಆಹಾರ ಸಿಗದಲ್ಲಿರುವಂತದ್ದಾಗಿರ್ಬೋದು, ನಾನಾ ಕಾರಣಗಳಿಂದ ಇದಾಗ್ತಾ ಇರುತ್ತೆ. ಬಟ್ ಇದನ್ನ ತಡೆಗಟ್ಟುವ ರೀತಿಯಲ್ಲಿ ಒಂದು ಸಿಗ್ನಲಿಂಗ್ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಕ್ಯಾಮ್ರಾ ಟ್ರಾಪಿಂಗ್ ಅಥವಾ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಸರ್ಕಾರಗಳು ತೆಗೆದುಕೊಳ್ತಾ ಬಂದಿದ್ದಾವೆ. ಅದ್ರ ಜೊತೆಗೆ ಪ್ರಾಜೆಕ್ಟ್ ಟೂಲ್ ಇನ್ನೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಪ್ರಾಜೆಕ್ಟ್ ಟೂಲ್ ಅನ್ನುವಂಥದ್ದು ಒನ್ ಆಫ್ ದ ಸಕ್ಸಸ್ಫುಲ್ ಸಂರಕ್ಷಣಾ ಒಂದು ಲೈಕ್ ಪ್ರಕ್ರಿಯೆ ಅಂತ ನಾವು ಕರಿತಾ ಬರ್ತೀವಿ ಅಥವಾ ಒಂದು ಕಾರ್ಯಕ್ರಮ ಅಂತ ಕರಿತಾ ಬರ್ತೀವಿ. ಇದನ್ನ ಮೊದಲಿಗೆ 1973ರಲ್ಲಿ ಅಂದಿನ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿ ಅವರು ಏಪ್ರಿಲ್ 1ರಂದು ಇದನ್ನು ಶುರು ಮಾಡಲಾಗುತ್ತೆ. ಅದರ ಒಂದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಏನ್ ಕರಿತೀವಿ, ಇದನ್ನ ಮೊದಲ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿರುತ್ತೆ. ಕರ್ನಾಟಕದ ಕೂಡ ಒಂದು ನಾಗರಹೊಳೆ ಏನಿರುತ್ತೆ ಇದನ್ನು ಕೂಡ ಒಂದು ಹುಲಿ ಸಂರಕ್ಷಣಾ ಅಂದ್ರೆ ಆ ಒಂದು 72 ಅಥವಾ 73, 74 ಈ ಒಂದು ರೇಂಜ್ ನಲ್ಲಿ ಕೂಡ ಅದನ್ನು ಕೂಡ ಈ ರೀತಿಯಾಗಿ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಮಾಡಲಾಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ ಟೈಗರ್ ಅನ್ನುವಂಥದ್ದು ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯದ ಒಂದು ಅಂಡರ್ ಅಲ್ಲಿ ಯೂಶಲಿ ವರ್ಕ್ ಮಾಡ್ತಾ ಬರುತ್ತೆ. ಅಂದ್ರೆ ಯೂಶಲಿ ಇಲ್ಲಿ ನಿಮಗೆ ಹುಲಿ ಸಂರಕ್ಷಣೆಗೆ ಕೇಂದ್ರ ಸರ್ಕಾರದ ಒಂದು ಏಜೆಂಟ್ ಆಗಿ ಒಂದು ಇದು ಕೆಲಸ ಮಾಡ್ತಾ ಬರುತ್ತೆ. ಹುಲಿಯನ್ನ ಒಂದು ಸಂರಕ್ಷಣಾ ಒಂದು ಲೈಕ್ ಹುಲಿ ಸಂರಕ್ಷಣೆ ತುಂಬಾ ಕೇಂದ್ರೀಕರಿಸಿರುತ್ತೆ ಈ ಯೋಜನೆ ಅನ್ನುವಂಥದ್ದು, ಅದು ನಿಮಗೆ ಗೊತ್ತಿರಲಿ. ಅದ್ರ ಜೊತೆಗೆ ಇನ್ನೊಂದು ಫ್ಯಾಕ್ಚುಯಲ್ ಗೊತ್ತಾಗಬೇಕಾಗಿರೋದು ಏಪ್ರಿಲ್ 9, 2023ರಂದು ಈ ಒಂದು ಪ್ರಾಜೆಕ್ಟ್ ಹುಲಿಯ 50ನೇ ವಾರ್ಷಿಕೋತ್ಸವ ಅಂತ ಕರಿತೀನಿ. 50ನೇ ವಾರ್ಷಿಕೋತ್ಸವನ್ನ ನಮ್ಮದೇ ಆದಂತಹ ಕರ್ನಾಟಕದ ಮೈಸೂರಿನಲ್ಲಿ ಆಚರಣೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಹಾಜರಾಗಿರ್ತಾರೆ. ಸೊ ಆ ದೃಷ್ಟಿಯಿಂದನೂ ಕೂಡ ಇದು ನ್ಯೂಸ್ ನಲ್ಲಿ ಇರುತ್ತೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಪ್ರಾಜೆಕ್ಟ್ ಟೈಗರ್ ಯಾವಾಗ ಶುರುವಾಯಿತು, ಏಪ್ರಿಲ್ 1, 1973ರಲ್ಲಿ. ಸೊ ಇತ್ತೀಚೆಗೆ ಅಂದ್ರೆ ಏಪ್ರಿಲ್ 9, 2023ಕ್ಕೆ ಅದು ನಮಗೆ ಇಷ್ಟು 50 ವರ್ಷಗಳು ಪೂರೈಸಿದೆ. ಒನ್ ಆಫ್ ದ ಸಕ್ಸಸ್ ಇನಿಷಿಯೇಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಟೈಗರ್ ರಿಸರ್ವ್ಗಳ ಒಂದು ಇಮೇಜ್ ಅನ್ನ ನೋಡ್ತಾ ಬರೋದಾದ್ರೆ ನಮಗೆ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 5 ಟೈಗರ್ ರಿಸರ್ವ್ಗಳನ್ನ ನಾವು ನೋಡ್ತಾ ಬರ್ಬೋದು. ಒಂದು BRS ಅಂತ ಕರಿತೀವಿ, ಅದನ್ನ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಇರುವಂತಹ ಒಂದು ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಟೈಗರ್ ರಿಸರ್ವ್ ಆಗಿರುತ್ತೆ. ಇನ್ನೊಂದು ಭದ್ರಾ ಟೈಗರ್ ರಿಸರ್ವ್ ಅಂತ ಕರಿತೀವಿ, ಬಂಡೀಪುರ್ ಟೈಗರ್ ರಿಸರ್ವ್ ಅಂತ ಕರಿತೀವಿ, ದಾಂಡೇಲಿ ಅಥವಾ ಅಂಶಿ ಟೈಗರ್ ರಿಸರ್ವ್ ಆಗಿರುತ್ತೆ, ಅಂಡ್ ನ್ಯಾಷನಲ್ ಟೈಗರ್ ರಿಸರ್ವ್ ಆಗಿರುತ್ತೆ. ಇದ್ರಲ್ಲಿ ನಿಮಗೆ ದಾಂಡೇಲಿ ಆಗಿರ್ಬೋದು, ಅದು ಬಂಡೀಪುರ ಆಗಿರ್ಬೋದು, ಅದು ನಾಗರಹೊಳೆ, ಇವೆಲ್ಲವೂ ಕೂಡ ನ್ಯಾಷನಲ್ ಪಾರ್ಕು ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಅವು ಟೈಗರ್ ರಿಸರ್ವ್ ಆಗೂ ಕೂಡ ವರ್ಕ್ ಮಾಡ್ತಾ ಬಂದಿರುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ಟೈಗರ್ ರಿಸರ್ವ್ಗಳು. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ 56 ಇದೆ, ದೇಶದಲ್ಲಿ ಕರ್ನಾಟಕದಲ್ಲಿ 5 ಟೈಗರ್ ರಿಸರ್ವ್ಗಳಿದೆ ಮತ್ತು ದೇಶದಲ್ಲಿ ಒಟ್ಟಾರೆಯಾಗಿ 56 ಟೈಗರ್ ರಿಸರ್ವ್ಗಳು. ಬಟ್ ಇತ್ತೀಚೆಗೆ ಇನ್ನೊಂದು ಟೈಗರ್ ರಿಸರ್ವ್ ಅನ್ನ ಘೋಷಣೆ ಮಾಡಲಾಗಿದೆ. ಅದು 57ನೇ ಟೈಗರ್ ರಿಸರ್ವ್ ಆಗಿ ಘೋಷಣೆ ಮಾಡಲಾಗಿದೆ ಮಧ್ಯಪ್ರದೇಶದಲ್ಲಿ. ಆ ಒಂದು ಹುಲಿ ಸಂರಕ್ಷಿತ ಪ್ರದೇಶವನ್ನ ನೆಕ್ಸ್ಟ್ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ಅದನ್ನ ನಿಮ್ ಮುಂದೆ ಇಡ್ಲಾಗುತ್ತೆ. ಸೊ ಇದಿಷ್ಟು ತಾಮೋರ್ ಪಿಂಗ್ಲಾ ಲೈಕ್ ಟೈಗರ್ ರಿಸರ್ವ್ ಫಾರೆಸ್ಟ್ ಬಗ್ಗೆ ನಿಮಗೆ ಸಂಬಂಧಿಸಿದಂತ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇಲ್ಲಿ ವಿಡಿಯೋ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು.